ಹಾಯ್ ಹಲೋ ಎಲ್ಲರಿಗೂ ಟೆಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸ್ವಾಗತ. ಇವತ್ತಿನ ವಿಡಿಯೋ ಏನಂದ್ರೆ ರೇಷನ್ ಕಾರ್ಡ್ ನ ಡೌನ್ಲೋಡ್ ಮಾಡುವ ಎರಡನೇ ವಿಧಾನ ಹೇಗೆ ಅಂತ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚಿತವಾಗಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ನ ಒತ್ತಿ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿ ಅದರಲ್ಲಿ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿ. ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿದಾದ್ಮೇಲೆ ಮೊದಲಿಗೆ ಕಾಣುವಂತ ವೆಬ್ಸೈಟ್ ನ ಕ್ಲಿಕ್ ಮಾಡಿ. ನೀವೇನಾದ್ರೂ ಮೊಬೈಲ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಮೊಬೈಲ್ ಅಲ್ಲಿ ಡಿಜಿ ಲಾಕರ್ ನ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಸೇಮ್ ಇದರಲ್ಲಿ ನೀವೇನೇ ಇನ್ನು ಡಿಜಿ ಲಾಕರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಸೈನ್ ಅಪ್ ಮಾಡಿ. ಇನ್ ಕೇಸ್ ಆಫ್ ಆಲ್ರೆಡಿ ಅಕೌಂಟ್ ಇತ್ತಂದ್ರೆ ಸೈನ್ ಇನ್ ಮಾಡಿ. ನೀವು ಡಿಜಿ ಲಾಕರ್ ನ ಅಕೌಂಟ್ ನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇಲ್ಲ ನಿಮ್ಮ ಫುಲ್ ನೇಮು, ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಮತ್ತೆ ಜೆಂಡರ್ ನ ಸೆಲೆಕ್ಟ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ನಂಬರ್ ಹಾಕಿ ಸೆಕ್ಯೂರಿಟಿ ಪಿನ್ 6 ಕೊಟ್ಟು ಸಬ್ಮಿಟ್ ಕೊಟ್ರೆ ಒಂದು OTP ಬರುತ್ತೆ ಇಲ್ಲಿ ಕೊಟ್ಟಿರುವ ಮೊಬೈಲ್ ನಂಬರ್ಗೆ. ಆ ಮೊಬೈಲ್ಗೆ ಬಂದ OTP ನ ಎಂಟರ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕಾಗಿರುತ್ತೆ ಡಿಜಿ ಲಾಕರ್ಗೆ. ನಾ ಆಲ್ರೆಡಿ ಡಿಜಿ ಲಾಕರ್ಗೆ ಅಕೌಂಟ್ ಕ್ರಿಯೇಟ್ ಆಗಿದೆ, ನಾ ಜಸ್ಟ್ ಸೈನ್ ಇನ್ ಕೊಡ್ತಾ ಇದ್ದೀನಿ. ಸೊ ಸೈನ್ ಇನ್ ಆಗ್ಬೇಕಾದ್ರೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಕೊಟ್ಟ ನಂತರ ಪಿನ್ ಹಾಕ್ಬೇಕಾಗಿರುತ್ತೆ. ನಾವೇನು ಫಸ್ಟ್ ಸೆಟ್ ಮಾಡ್ಕೊಂಡಿರ್ತೀವೋ ಆ ಪಿನ್ ನ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ನಂತರ ಸೈನ್ ಇನ್ ಕೊಡ್ಬೇಕಾಗಿರುತ್ತೆ. ಸೈನ್ ಇನ್ ಕೊಟ್ಟ ನಂತರ ನಮ್ಮ ಡಿಜಿ ಲಾಕರ್ ಅಕೌಂಟ್ ಓಪನ್ ಆಗುತ್ತೆ. ಡಿಜಿ ಲಾಕರ್ ಅಕೌಂಟ್ ಅಲ್ಲಿ ಹೋಮ್ ಅಲ್ಲಿ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಮಾಡಿ. ಸರ್ಚ್ ಅಲ್ಲಿ ರೇಷನ್ ಕಾರ್ಡ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕರ್ನಾಟಕ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೈರ್ಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ರೆ ಇಲ್ಲಿ ರೇಷನ್ ಕಾರ್ಡ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಹೆಸರು ಆಸ್ ಪರ್ ಆಧಾರ್ ಅಲ್ಲಿ ಏನಿರುತ್ತೋ ಆಧಾರ್ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನ ಎಂಟರ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ನಾನು ನನ್ನ ರೇಷನ್ ಕಾರ್ಡ್ ನ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಇದಕ್ಕೆ ಟಿಕ್ ಮಾಡಿ ನಂತರ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ಆದ್ಮೇಲೆ ನಿಮ್ಮ ರೇಷನ್ ಕಾರ್ಡ್ ನಿಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಇಶ್ಯೂ ಡಾಕ್ಯುಮೆಂಟ್ಸ್ ಅಲ್ಲಿ ಆಡ್ ಆಗಿರುತ್ತೆ. ಇಲ್ಲಿ ನೋಡಬಹುದು ನನ್ನ ರೇಷನ್ ಕಾರ್ಡ್ ಈ ರೀತಿ ಆಗಿದೆ. ಇದನ್ನು ಸಹ ಡೌನ್ಲೋಡ್ ಮಾಡಿ ಪ್ರಿಂಟ್ ಸಹ ಕೊಡಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.